ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕುಶಲ್, ಪ್ರೀತಿಯಾದ ಕುಶಲ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರುತ್ತೆ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ನಿಮಗೆ ಒಂದು ಕಥೆ ಹೇಳ್ಕೊಟ್ಟಿದ್ದೀನಿ. ಏನಂದರೆ, ಒಂದು ದೊಡ್ಡ ಸಮುದ್ರ, ಅದರಲ್ಲಿ ಒಂದು ದ್ವೀಪ. ಆ ದ್ವೀಪದ ಹೆಸರೇನೆಂದರೆ ಅದೇ ಸಿಗ್ನಲ್ ದ್ವೀಪ. ಏಕೆಂದರೆ ಅಲ್ಲಿ ಒಂದು ಸಿಗ್ನಲ್ ಇತ್ತು, ಸಿಗ್ನಲ್ ಕಂಬ. ಅದಕ್ಕೆ ಒಂದು ಸಿಗ್ನಲ್ ದ್ವೀಪ ಅಂತಿದ್ರು. ಆಗ ಸಿಗ್ನಲ್ ಕಂಬದ ಪಕ್ಕ ಒಂದೇ ಒಂದು ಮರ ಇತ್ತು. ಆ ಮರದಲ್ಲಿ ಒಂದು ಗೂಡು ಕಟ್ಕೊಂಡಿತ್ತು ಒಂದು ಕಾಗೆ. ಆ ಕಾಗೆ ಪ್ರತಿದಿನ ಯೋಚಿಸ್ತಿತ್ತು, ಅಯ್ಯೋ ಈ ಗ್ರೀನ್ ಬಂದರೆ ಯಾಕೆ ಹೋಗ್ತವೆ, ಎಲ್ಲೋ ಬಂದರೆ ಯಾಕೆ ರೆಡಿ ಮಾಡ್ಕೊತವೆ, ರೆಡ್ ಬಂದರೆ ಯಾಕೆ ನಿಲ್ಲಿಸ್ತವೆ ಗಾಡಿಗಳು ಅಂತ. ಅದು ತುಂಬ ಜನ ಕನ್ಫ್ಯೂಸ್ ಆಯಿತು. ಆಮೇಲೆ ಗೊತ್ತಾಯಿತು, ರೆಡ್ಡು ಮುಂದೆ ಇದು ನಿಲ್ಲಕ್ಕೆ, ಎಲ್ಲೋ ರೆಡಿ ಆಗೋಕ್ಕೆ, ಮತ್ತು ಗ್ರೀನು ಹೋಗೋದಕ್ಕೆ ಅಂತ. ಅದಕ್ಕೆ ಒಂದು ಉಪಾಯ ಮಾಡಿ ಎಲ್ಲ ಕಾಗೆಗಳನ್ನ ಕರೀತು. ನಾನೇ ನಿಮ್ಗೆಲ್ಲರಿಗೂ ರಾಜ ಆಗಬೇಕು ಅಂತ ಕೇಳ್ತು. ಯಾಕೆ ಹೇಳಿ, ಅದಕ್ಕೆ ಬುದ್ಧಿವಂತಿಕೆ ಇತ್ತು. ಆದರೆ ಅದು ಯಾಕೆ ರಾಜ ಮಾಡಿದ್ವು, ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತು ಎಲ್ಲ ಕಾಗೆಗಳು, ನೀನಿಗೇನು ಅರ್ಹತೆ ಇದೆ ನೀನು ಆಗೋದಕ್ಕೆ ಅಂತ. ಅವಾಗ ಏನು ಹೇಳ್ತು ಅಂತ ನೀವೇ ಯೋಚನೆ ಮಾಡಿ. ಏನಂದರೆ, ಆ ಸಿಗ್ನಲ್ ಕಂಬದ ಹತ್ರ ಗಾಡಿಗಳು ನಿಂತ್ಕೊಂಡಾಗ ಆವಾಗ ಅದು ರೆಡ್ ಅಲ್ವಾ, ರೆಡ್ ಬಂದು ಬರೋವರೆಗೂ ಅಂತ ಮಂತ್ರ ಹೇಳ್ತಿತ್ತು. ಆಮೇಲೆ ರೆಡ್ ಬಂದಿದ್ದ ತಕ್ಷಣ ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಡ್ಲಿ ಅಂತು. ಎಲ್ಲ ಗಾಡಿಗಳು ನಿಂತ್ಕೊಂತು. ಎಲ್ಲ ಅಂತೂ ಆಶ್ಚರ್ಯ ಪಡ್ತು. ಅಂತ ಇನ್ನೂ 2 ಇದೆ ಅಂತ ಅದೇ ಹೇಳ್ತು. ಆ ಕಾಗೆಗಳು ಡೌಟ್ ಬಂತು, ಇನ್ನೊಂದು ಮಾಡು ಅಂತ ಹೇಳ್ತು. ಆವಾಗ ಸರಿ ನಾನು ಮಾಡಿ ತೋರಿಸ್ತೀನಿ ಅಂತ ಇದು ಎಲ್ಲೋ ಬರೋವರೆಗೂ ಮತ್ತೆ ಮಂತ್ರ ಹೇಳ್ತು. ಆಮೇಲೆ ಬಂತು, ಗಾಡಿಗಳೆಲ್ಲ ಸ್ಟಾರ್ಟ್ ಆಗೋಯ್ತು. ಆವಾಗಲೇ ಅದು ಗಾಡಿಗಳೆಲ್ಲ ಸ್ಟಾರ್ಟ್ ಆಗಲಿ ಅಂತು. ಎಲ್ಲ ಗಾಡಿಗಳು ಸ್ಟಾರ್ಟ್ ಆಯಿತು. ಅವಾಗ ಅವ್ರಿಗೆಲ್ಲರಿಗೂ ಆಶ್ಚರ್ಯ, ಇಲ್ಲ ಕಾಗೆಗಳು ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ. ಆಮೇಲೆ ಗ್ರೀನ್ ಬರೋವರೆಗೂ ಮತ್ತೆ ಹಂಗೆ ಮಂತ್ರ ಹೇಳ್ತು. ಆದಮೇಲೆ ಗೊತ್ತಲ್ಲ, ಅದೇ ಮತ್ತೆ ಹೋಗಿ ಅಂತ ಅಂತು. ಅದು ಹೋಗಿ ಅಂತ ಅಂದಿದ್ದ ತಕ್ಷಣ ಎಲ್ಲ ಗಾಡಿಗಳು ಅಂತ ಹೋಯ್ತು. ಎಲ್ಲದಕ್ಕೂ ಆಶ್ಚರ್ಯನೋ ಆಶ್ಚರ್ಯ. ಇದಕ್ಕೆ ಅರ್ಹತೆ, ನಮ್ಮೆಲ್ಲನೂ ಕಷ್ಟ ಇಟ್ಟಿರ್ಬೇಕಾದ್ರೆ ಜಾದು ಮಾಡಿ ಕಾಪಾಡುತ್ತೆ ಅಂತ ಅದನ್ನು ರಾಜೀನಾಮೆ ಮಾಡ್ತು. ಇದಕ್ಕೆ ಹೇಳೋದು ಬುದ್ಧಿವಂತಿಕೆ ಅಂತ.